ತಿಳಿದಿರೋ ಹಾಗೆ ರಾಜ್ಯಾದ್ಯಂತ ಡೆಂಗು ಪ್ರಕರಣ ತುಂಬ ಹೆಚ್ಚಾಗಿದೆ. ನಮ್ಮ ಸಂತಸ ಸಂಗತಿ ಏನಂದರೆ KGF ತಾಲೂಕು ಮಟ್ಟದಲ್ಲಿ, ಅದು ವಿಶೇಷವಾಗಿ KGF ನಗರಸಭೆ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ನಗರಸಭೆ ಇದ್ದರೂ ಕೂಡ ನಮ್ಮ ಪ್ರಕರಣಗಳು ಕಡಿಮೆ ಇದೆ. ಬಟ್ ನಾವು ತಾತ್ಸಾರ ಮನೋಭಾವ ಮಾಡೋ ಹಾಗಿಲ್ಲ, ನಾವು ನಮ್ಮ ಗಾರ್ಡ್ನ ಲೆಟ್ ಡೌನ್ ಮಾಡೋ ಹಾಗಿಲ್ಲ. ನಾವು ನಿಗದಿತವಾಗಿ ಡೆಂಗ್ಯೂ ಪ್ರಕರಣಗಳು ಏನು ಉಲ್ಬಣ ಆಗ್ತಿತ್ತು ಅದಕ್ಕಿಂತ ಮುಂಚೆ ನಗರಸಭೆ ಕಡೆಯಿಂದ ಫಾಗಿಂಗ್ ಆಗಿರ್ಬೋದು, ಹಾಗೆ ಮೆಲಥಿನ್ ಆಯಿಲ್ನ ಸ್ಪ್ರೇ ಮಾಡುವಂಥದ್ದು, ಅದೇ ರೀತಿ ಡ್ರೈನ್ಸ್ನ ಸ್ವಚ್ಛತೆ ಮಾಡುವಂಥದ್ದು, ಅದಕ್ಕೆ ನಾವು ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈಗ ನಮ್ಮ ನಗರಸಭೆ ಕಡೆಯಿಂದ ಡೈಲಿ ಪ್ರತಿನಿತ್ಯ ನಾವು ಫಾಗಿಂಗ್ ಮಾಡ್ತಾಯಿದ್ದೀವಿ. ನಾವು ಕಾನ್ಸಂಟ್ರೇಟ್ ಮಾಡ್ತಿರೋ ಅಂಥದ್ದು ಸ್ಲಮ್ ಏರಿಯಾಸ್ನ. ಮತ್ತು ನಾವು ಜನರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ನೀರಿನ ಸಮಸ್ಯೆ ಎಲ್ಲೂ ಏನೂ ಇಲ್ಲ, ಅದರಿಂದ ತಾವು ನೀರನ್ನ ಶೇಖರಣೆ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ಏನು ನೀರು ಶೇಖರಣೆ ಮಾಡ್ಕೋತಾ ಇದ್ದೀರಾ ಆ ಜಾಗದಿಂದನೇ ಈ ಥರ ಡೆಂಗು ಪ್ರಕರಣಗಳು ಉಲ್ಬಣ ಆಗ್ತಿರೋದು. ತಮ್ಮ ಮನೆಯ ಸುತ್ತಮುತ್ತ ಮುಂದೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಮನವಿ ಮಾಡ್ತೀನಿ. ಅದೇ ರೀತಿ ಕಸವನ್ನು ದಯವಿಟ್ಟು ನೀವು ಬ್ಲ್ಯಾಕ್ ಸ್ಪಾಟ್ಸ್ ಕ್ರಿಯೇಟ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಏನು ನಮ್ಮ ನಗರಸಭೆ ಗಾಡಿ ಬರುತ್ತೆ ಆ ನಗರಸಭೆ ಗಾಡಿಗಳಲ್ಲೇ ಕೊಡಬೇಕಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ನಮ್ಮ ಜೊತೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಏನಿದು ಡೆಂಗು ಮುಕ್ತ KGF ಮಾಡ್ಬೋದು ಅಂತ ನಾನು ಆಶಯ ಬೀಳ್ತೀನಿ. ಸರ್, ಈ ಸ್ವೀಟ್ ಅಂಗಡಿಗಳು, ಹೋಟೆಲ್ಗಳ ಮೇಲೆ ನೀವು ದಾಳಿ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನು ಮುಂದಿನ ಕ್ರಮ? ಈಗ ತಮ್ಗೆ ತಿಳಿದಿರೋ ಹಾಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಗೈಡ್ಲೈನ್ಸ್ ಬಂದಿರುತ್ತೆ. ಕೃತಕ ಬಣ್ಣ ಏನು ಈ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಕಲರ್ ಅಂತ ಏನು ಕರಿತೀವಿ ಅದನ್ನು ಬ್ಯಾನ್ ಮಾಡಲಾಗಿದೆ. ಬ್ಯಾನ್ ಮಾಡಿ ಸುಮಾರು ದಿನ ಕಳೆದರೂ ನಾವು ರೌಂಡ್ಸಲ್ಲಿ ಹೋದಾಗ ಆ ಕಲರ್ನ ಯೂಸ್ ಮಾಡ್ತಿರೋದು ನಾವು ಕಂಡು ಬಂತು. ನಾವು ಸುಮಾರು ಸಾರಿ ಎಚ್ಚರಿಕೆ ನೀಡಿದರೂ ಕೂಡ ಅವ್ರು ತಿದ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದರಿಂದ ನಾವು ದಾಳಿ ಮಾಡಿ ಅವರಿಗೆ ಯಾವ ರೀತಿಯ ಅವರು ಸರಕನ್ನು ವಶಪಡಿಸ್ಕೋಬೇಕೋ ಆ ರೀತಿ ವಶಪಡಿಸ್ಕೊಂಡಿದ್ದೀವಿ. ಸಂತಸದ ಸಂಗತಿ ಏನಂದರೆ ಈಗ ಕೃತಕ ಬಣ್ಣ ಯೂಸ್ ಮಾಡೋದು ಕಡಿಮೆ ಆಗಿದೆ. ಬಟ್ ಇನ್ನೂ ಎಲ್ಲೇ ಕಂಪ್ಲೇಂಟ್ ಬಂದಲ್ಲಿ, ಎಲ್ಲೇ ಮನವಿ ಬಂದು ನಾವು ಅದನ್ನು ಅವ್ರನ್ನ ಉಪೇಕ್ಷಿಸದೆ ನಾವು ಅಲ್ಲಿ ಕ್ರಮ ಕೈಗೊಳ್ತೀವಿ. ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ ಸರ್ ಅವರಿಂದ? 1 ಲಕ್ಷ ರೂಪಾಯಿ ಫೈನ್ ಹಾಕಿದ್ದೀವಿ. ಅದು ನಮಗೆ ನಿಗದಿತ ನಮೂನೆಯಲ್ಲಿ ಬಂದಿದೆ. ನಮಗೆ தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.